ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಕನ್ನಡ ಎಡುಕೆ ಯೂಟ್ಯೂಬ್ ಚಾನಲ್ಗೆ ತಮ್ಮ ಎಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂತಹ ಸ್ವಾಗತ. ಮನುವಿನ ರಾಣಿ ಇದನ್ನ ಬರ್ದಿರ್ತಕ್ಕಂಥವ್ರು ಕೊಡಗಿನ ಗೌರಮ್ಮ ಅವರು. ನಾವು ನೇರವಾಗಿ ಪಾಠಕ್ಕೆ ಹೋಗೋಣ. ಆ ಅಂದ್ರೆ ಇಲ್ಲಿ ಹೇಳ್ತಾರೆ, ನನಗೆ ಆ ಊರಿಗೆ ವರ್ಗವಾಗಿ 2 ತಿಂಗಳಾಗಿರುತ್ತಷ್ಟೇ. ಆದ್ರೆ ಆ ದಿನ ನನಗೆ ತುಂಬಾ ಕೆಲಸ ಇರುತ್ತೆ ಅಂತಂದ ಹೇಳ್ತಾನೆ. ಬೆಳಗ್ಗೆ 6 ಗಂಟೆಗೆ ಹೋದವನು ನಾನು ತುಂಬಾ ಸಮಯದ ನಂತರ ಮನೆಗೆ ಬಂದಿದ್ದೆ. ನಾನು ಮೆಟ್ಟುಗಳನ್ನ ಹತ್ತುವಾಗ ಆಸ್ಪತ್ರೆ ಗಡಿಯಾರ 11 ಹೊಡೆಯಿತು. ಅಂದ್ರೆ 11 ಗಂಟೆ ಆಗಿತ್ತು ಅಂತಕ್ಕಂಥದ್ದನ್ನ ಹೇಳ್ತಾರೆ. ಮಕ್ಕಳು ಕೆಲಸದವರು ಮಲಗಿ ನಿದ್ರೆ ಮಾಡ್ಬಿಟ್ಟಿರ್ತಾರೆ. ಪಾರ್ವತಿ ಅಂದ್ರೆ ಈ ಡಾಕ್ಟರ್ನ ಹೆಂಡತಿ ಮಾತ್ರ ಆ ಅಲ್ಲಿ ಪ್ರತ್ಯಕ್ಷಲ್ಲೇ ಕೂತಿರ್ತಾಳೆ ಪಾಪ. ಒಳಗೆ ಹೋಗಿ ಬಟ್ಟೆ ಬದಲಾಯಿಸಿ ಕೈಕಾಲು ತೊಳ್ಕೊಂಡು ಇನ್ನೇನು ಊಟಕ್ಕೆ ಬರ್ಬೇಕು ಕೂರ್ಬೇಕು. ಅಷ್ಟರಲ್ಲಿ ಯಾರೋ ಪಾಪ ಮುಂಭಾಗಲನ್ನ ತಟ್ಟುವ ಶಬ್ದ ಕೇಳಿಸುತ್ತೆ. ಈ ಡಾಕ್ಟರ್ನ ಹೆಂಡತಿ ಪಾರ್ವತಿಗೆ ರೇಗಿ ಹೋಗುತ್ತೆ. ಇದೇನಿದು, ಬೆಳಗಿನ ಜಾವ ಹೋದವ್ರು ಈಗ ಬಂದಿದ್ದಾರೆ. ಆ ಒಂದಿಷ್ಟು ಊಟ ಮಾಡೋದಕ್ಕೂ ಪುರ್ಸೋತಿಲ್ಲ. ಅಷ್ಟರಲ್ಲಿ ಬಂದರು ಇನ್ನೊಬ್ರು ಅಂತ ಅನ್ಬಿಟ್ಟು ಬೇಜಾರು ಮಾಡ್ಕೊಂತಾರೆ. ಕಡ ತತ್ತಲೇ ಇರುತ್ತೆ. ನಾನೇನು ಬಾಗಿಲು ತೆರೆಯುವುದಿಲ್ಲ ಅಂತ ಅನ್ಬಿಟ್ಟು ಪಾರ್ವತಿ ಹೇಳ್ತಾರೆ. ಹೌದು, ನಾನು ಬೆಳಗಿನಿಂದ ಹಸಿದಿದ್ದೆ, ಆದ್ರೆ ನನಗೆ ಮನಸ್ಸು ತಡೆಯಲಿಲ್ಲ. ಹೋಗ್ಲಿ ಬಿಡು ಪಾರ್ವತಿ, ಬಾಗಿಲು ತೆರೆದು ಯಾರೆಂದು ವಿಚಾರಿಸು ಅಂತ ಅನ್ಬಿಟ್ಟು ಅವ್ರು ಹೇಳ್ತಾರೆ. ಆಗ ಯಾರೆಂದು ವಿಚಾರಿಸು ಅಂತ ಅನ್ಬಿಟ್ಟು ಇವರು ಯಾರು ಡಾಕ್ಟರ್ ಹೇಳ್ತಾರೆ. ಅವಳಿಗೆ ಹೆಂಡತಿಗೆ ಇನ್ನಷ್ಟು ಕೋಪ ಬರುತ್ತೆ. ನಿಮ್ಮ ದಮ್ಮಯ್ಯ ಬೆಳಗಿನ ಹೊಟ್ಟೆಗೇನು ಇಲ್ಲ, ಮೊದ್ಲು ಊಟ ಮಾಡಿ ಆಮೇಲೆ ನೋಡೋಣ ಅಂತ ಅನ್ಬಿಟ್ಟು ಅಂದಾಗ ಮತ್ತೆ ತಡ ತಟ್ಟೋದು ಜೋರಾಗುತ್ತೆ. ಮನುಷ್ಯ ಪ್ರಾಣಿ ಒಂದು ಜೀವ ಮರಣಗಳ ಮಧ್ಯೆ ಹೋರಾಡುತ್ತಿರುವಾಗ ನಾನು ಊಟ ಮಾಡ್ತಾ ಕೂತ್ರೆ ಕೂರ್ಲೆ ಅಂತ ಅನ್ಬಿಟ್ಟು ಅವರೇ ಪ್ರಶ್ನೆಯನ್ನ ಮಾಡ್ಕೊಂತಾರೆ. ಎದ್ದು ಅವರೇ ಹೋಗಿ ತಡ ತೆಗಿತಾರೆ. ಪಾರ್ವತಿಯ ಕಣ್ಣೀರು ತುಂಬಿದ ಮುಖವನ್ನು ನೋಡಿ ಅವರ ಮನಸ್ಸು ಕೂಡ ಬೇಜಾರಾಗುತ್ತೆ. ಆಗ ಅವರು ಅವರ ಹೆಂಡತಿಯನ್ನ ಸಮಾಧಾನ ಪಡಿಸುವಂತಿರ್ಲಿಲ್ಲ. ಆದ್ರೆ ಹೋಗಿ ಇದನ್ನ ಬಾಕ್ಲನ್ನ ತೆಗಿತಾರೆ. ಒಬ್ಬ ಹುಡುಗ ಸುಬ್ಬು ಆ ಊರಿನ ಬಿಟ್ಟಿ ಬಸಯ್ಯ ಏನೋ ಅಂತನ್ಬಿಟ್ಟು ಕೇಳ್ತಾರೆ. ರಾಜಮ್ಮನವರ ಮನೆಯಲ್ಲಿ ಬಹಳ ಕಾಯಿಲೆ ಐತೆ, ಈಗ್ಲೇ ಬರ್ಬೇಕಂತೆ ಅಂತ ಅನ್ಬಿಟ್ಟು ಅಂದಾಗ ರಾಜಮ್ಮ ಅವಳ ಹೆಸರನ್ನ ಕೇಳಿದ ಕೂಡ್ಲೆ ಆ ಕದ ತೆರೆಯುವಾಗಿದ್ದ ಸಹಾನುಭೂತಿ ಕರುಣೆ ಎಲ್ಲೋ ಮಾಯವಾಗುತ್ತೆ. ಬೆಳಿಗ್ಗೆ ಬರ್ತೇನೆ ನಡೆ ಅಂತ ಅನ್ಬಿಟ್ಟು ಅಂತಾರೆ. ಅವನು ಹೊರಟೋಗ್ತಾನೆ. ಕದ ಮುಚ್ಚಿ ಅವನು ಒಳಗಡೆ ಹೋಗ್ತಾನೆ. ಪಾರ್ವತಿ ಊಹಿಸಿದಂತೆ ಅವರು ಹೊರಟ ಕೂಡ್ಲೆ ಮರಳಿ ಬಂದಿದ್ದರಿಂದ ಅವಳಿಗೆ ಸಮಾಧಾನ ಆಗುತ್ತೆ. ಊಟ ಬಡಿಸುತ್ತಾ ಯಾರು ಬಂದವರು ಅಂತ ಕೇಳ್ತಾಳೆ. ಸುಬ್ಬು ರಾಜಮ್ಮನ ಮನೆಗೆ ಕೂಡ್ಲೆ ಬರ್ಬೇಕಂತ ಅನ್ಬಿಟ್ಟು ಹೊರಡೊಯ್ಲಿಕ್ಕೆ ಬಂದಿದ್ದಾನೆ ಅಂತ ಅನ್ಬಿಟ್ಟು ಅಂತಾರೆ. ರಾಜಮ್ಮ ಹೆಸರು ಕೇಳಿ ಪಾರ್ವತಿ, ಇವಳಿಗೆ ಈಗ ಕೇಡು, ಬೆಳಿಗ್ಗೆ ಹೋದ್ರೆ ಸಾಲ್ದೇನು, ಇಷ್ಟಕ್ಕೂ ಸತ್ತು ಹೋದರೆ ಭೂಮಿ ಭಾರವೇ ಕಮ್ಮಿ ಆಗುತ್ತೆ ಅಂತ ಅನ್ಬಿಟ್ಟು ಅವಳು ಕೋಪದಿಂದ ಹೇಳ್ತಾಳೆ. ರಾಜಮ್ಮ ಹೆಸರು ಕೇಳಿದ ಮಾತ್ರದಿಂದ ತಿರಸ್ಕರಿಸುತ್ತಿದ್ದ ರಾಜಮ್ಮ ಆಕೆ ಒಬ್ಬ ವೇಶ್ಯೆಯಾಗಿರ್ತಾಳೆ. ಅವಳ ಕಣ್ಣಾರೆ ನೋಡಿಲ್ಲವಾದರೂ ಅವಳ ವಿಷಯವಾಗಿ ಜನರಾಡಿಕೊಳ್ಳುತ್ತಿದ್ದ ಮಾತುಗಳನ್ನ ಕೇಳಿಯೇ ಅವಳು ನಿಜವಾಗಿಯೂ ರಾಕ್ಷಸಿ ಅಂತನ್ಬಿಟ್ಟು ಅನ್ಸಿರುತ್ತೆ. ಅಂತವಳ ಮನೆಗೆ ಈಗ ಯಾರು ಹೋಗ್ತಾರೆ ಅಂತ ಒಂದು ಪ್ರಶ್ನೆಯನ್ನ ಮಾಡ್ತಾರೆ. ಬೆಳಗಿನಿಂದ ಊಟ ಸಹ ಮಾಡಿಲ್ಲ, ನಾಳೆ ಬೆಳಿಗ್ಗೆ ಹೋದ್ರಾಯ್ತು ಅಂತಂದ್ಬಿಟ್ಟು ಸಮಾಧಾನ ಮಾಡ್ಕೊಂಡು ಮಲಗ್ತಾರೆ. ಅಷ್ಟರಲ್ಲಿ ಪುನಃ ಬಾಗಿಲು ಬಡಬಡನೆ ಬಡಿತಕ್ಕಂತ ಶಬ್ದ ಕೇಳಿಸುತ್ತೆ. ಬಾಗಿಲನ್ನ ತೆರೆದ್ರೆ ಮತ್ತೆ ಸುಬ್ಬು ಇರ್ತಾನೆ. ಈಗಲೇ ಬರ್ಬೇಕಂತೆ ಡಾಕ್ಟ್ರೆ, ಬಹಳ ಜೋರಂತೆ, ಕಾಯಿಗೆ ಬಿದ್ದು ಕರ್ಕೊಂಬ ಅಂತಂದು ಹೇಳ್ತಾರೆ. ಯಾರಿಗೋ ಕಾಯಿಲೆ ಅಂತ ಕೇಳಿದಾಗ ಅವನಿಗೆ ಗೊತ್ತಿರ್ಲಿಲ್ಲ. ಅಂತೂ ಕಾಯಿಲೆ ರಾಜಮ್ಮನಿಗಲ್ಲ ಅಂತ ತಿಳಿಯುತ್ತೆ. ಯಾರಿಗೆ ಆದರೂ ರಾಜಮ್ಮನಿಗೆ ಆದರೂ ಹೋಗಿ ನೋಡುದು ನನ್ನ ಕರ್ತವ್ಯ ಅಂತ ಅನ್ಬಿಟ್ಟು ಇವ್ರು ಅನ್ಕೊಂತಾರೆ. ಅವರು ವೇಶ್ಯೆ ಅಂದ ಮಾತ್ರಕ್ಕೆ ಅಷ್ಟೊಂದು ಅಲಕ್ಷ್ಯ ಮಾಡ್ಲಿಕ್ಕೆ ನನಗೆ ಅಧಿಕಾರ ಇಲ್ಲ. ನಾನು ಯಾರ ಅಧಿಕಾರ ಚಲಾಯಿಸ್ಲಿಕ್ಕೆ? ಸ್ವಲ್ಪ ಹೊತ್ತಿನ ಮೊದ್ಲೇ ನನ್ನ ಕರ್ತವ್ಯವನ್ನ ಅವಳು ವೇಶ್ಯೆ ಎಂಬ ನೆವದಿಂದ ಬದಿಗೊತ್ತಿ ಸಮಾಧಾನ ಮಾಡ್ಕೊಂಡಿದ್ದೆ. ನೆನಪಿಸ್ಕೊಂಡು ನನಗೆ ನಾಚಿಕೆ ಆಗ್ಬಿಡುತ್ತೆ. ಬರುತ್ತೇನೆ ತಡೆ ಅಂತ ಅನ್ಬಿಟ್ಟು ಹೇಳಿ ಒಳಗೆ ಹೋಗಿ ಬೇಗನೆ ಬಟ್ಟೆ ಹಾಕೊಂಡು ಪಾರ್ವತಿಗೆ ನಿದ್ರೆ ಬಂದು ಹೋಗಿತ್ತು. ಔಷಧಿ ಪೆಟ್ಟಿಗೆನ ತೆಕ್ಕೊಂಡು ಬಾಗಿಲನ್ನ ಹಾಕೊಂಡು ಇವರು ಹೊರಡ್ತಾರೆ. ನಂತರ ರಾಜಮ್ಮನ ಮನೆ
ನಮ್ಮನೆ ಅವ್ರ ಮನೆಗೆ ಸುಮಾರು 3/4 ಮೈಲು ದೂರದಲ್ಲಿರುತ್ತೆ. ತೋಟದೊಳಗೆ ಒಂಟಿಯಾಗಿತ್ತು. ಅದರ ಹತ್ತಿರ 10-12 ಮಾರು ದೂರದಲ್ಲಿ ಒಂದೆರಡು ಬಡ ಕೂಲಿಯವರ ಗುಡಿಸಲುಗಳು ಇರುತ್ತೆ. ಯಾವುದೇ ಬೇರೆ ಮನೆ ಇರೋದಿಲ್ಲ. ಅವರು ಹೋಗುವಾಗ ರಾಜಮ್ಮನ ಮನೆ ಬಾಗಿಲು ತೆರೆದೇ ಇತ್ತು. ಸುಬ್ಬು ಅವ್ರು ಹೇಳ್ತಾರೆ, ಅಮ್ಮೋರೆ ಅಂತ ಕೂಗ್ತಾರೆ. ರಾಜಮ್ಮ ಹೊರಗೆ ಬರ್ತಾಳೆ. ಅದೇ ಮೊಟ್ಟಳ ಬಾಳಿಗೆ ಈ ಡಾಕ್ಟ್ರು ರಾಜಮ್ಮನನ್ನ ನೋಡಿರ್ತಾರೆ. ಅವರ ವಿಷಯವಾಗಿ ಜನರಾಡಿಕೊಳ್ಳುತ್ತಿದ್ದ ಮಾತುಗಳನ್ನ ಕೇಳಿ ರಾಜಮ್ಮ ರಾಕ್ಷಸಿ ಎಂಬ ಭಾವನೆ ಯಾಗಿ ಹೋಗಿತ್ತಂತಹ ಈ ಡಾಕ್ಟರ್ಗೆ, ಆದ್ರೆ ಅದ್ಯಾಕೋ ಅದ್ರಿಂದ ಅವರು ಬಾಡಿದಂತಹ ಅವರ ಮುಖದಿಂದ ಹತ್ತು ಕೆಂಪಾಗಿ ಊದುಕೊಂಡಿರ್ತಕ್ಕಂಥ ಅವ್ರ ಕಣ್ಣುಗಳನ್ನ ನೋಡಿ ಈ ಡಾಕ್ಟರ್ಗೆ ಅತ್ಯಂತ ಬೇಜಾರಾಗುತ್ತೆ. ಬೇಜಾರಾಗಿದ್ದು ಕೇಳ್ತಾರೆ, ಯಾರಿಗಮ್ಮ ಕಾಯಿಲೆ ಅಂತಂದಾಗ ರಾಜಮ್ಮ ಯಾವುದೇ ಉತ್ತರವನ್ನ ಕೊಡದೆ ಅವರನ್ನ ಹೊರಗಡೆ ಕರ್ಕೊಂಡು ಹೋಗ್ತಾಳೆ. ಅಲ್ಲೊಂದು ಕೋಣೆಯಲ್ಲಿ ಮಂಚದ ಮೇಲೊಬ್ಬ ಮಲಗಿರ್ತಾನೆ. ರಾಜಮ್ಮ ಆತನ ಕೈ ಕಡೆ ತೋರಿಸಿದರೆ ಹತ್ತಿರ ಹೋಗಿ ನೋಡಿದ್ರೆ ಸತ್ತ ಹೆಣದ ಮುಖದಂತಾಗಿತ್ತು ಅವರ ಮುಖ. ಕಣ್ಣುಗಳನ್ನ ಬಿಟ್ಕೊಂಡಿದ್ರು. ಆ ಕಣ್ಣುಗಳಲ್ಲಿ ಜೀವ ಬೆಳಕಿದ್ದಂತೆ ತೋರ್ಲಿಲ್ಲ. ಬಗ್ಗಿ ಆತನ ಕೈ ಹಿಡಿದು ನೋಡ್ತಾರೆ. ಬೆಂಕಿಯಂತೆ ಸುಡುತ್ತಿತ್ತು ಕೈ. ಜ್ವರದ ತಾಪದಿಂದ ಅವರಿಗೆ ಪ್ರಜ್ಞೆ ಕೂಡ ಇರೋದಿಲ್ಲ. ನೋಡಿದನೇ ಆತ ಬದುಕುವಂತಿಲ್ಲವೆಂದು ನನಗೆ ತಿಳಿಯುತ್ತೆ, ಅಂದ್ರೆ ಇದು ಡಾಕ್ಟರ್ ತಿಳಿಯುತ್ತೆ. ರಾಜಮ್ಮ ಅವರ ಕಾಲು ಹತ್ತಿರ ತಲೆನಿಟ್ಟು ಅವರನ್ನ ಒಂದ್ ರೀತಿ ಬೇಸರದಿಂದ ನೋಡಿ ಇವ್ರ ಕಡೆನೂ ನೋಡ್ತಾ ಇರ್ತಾರೆ. ಅವರು ಎಷ್ಟೋ ಜನರು ಸಾಯುವುದನ್ನ ನೋಡಿರ್ತಾರೆ ಡಾಕ್ಟ್ರು. ಅದೆಷ್ಟೋ ಜನರು ಎದೆ ಬಡಿದುಕೊಂಡು ಅಳುವ ಕರುಣಾಜಾಂತದ ವಿಷಯಗಳನ್ನ ಕೇಳಿರ್ತಾರೆ. ಆದ್ರೆ ಅದಾವ ದೃಶ್ಯಗಳು ರಾಜಮ್ಮನ ಮೂಕ ರೋದನದಷ್ಟು ವ್ಯತ್ಯೆ ಅವರಲ್ಲಿ ಉಂಟಾಗಿರ್ಲಿಲ್ಲ. ಸ್ವಲ್ಪ ಹೊತ್ತಿನ ಹಿಂದೆ ಇವರು ರಾಜಮ್ಮನನ್ನು ನೋಡಿ ಸಹ ಇರ್ಲಿಲ್ಲ. ಅವರ ವಿಷಯ ತಿರಸ್ಕಾರವಿತ್ತು. ಸತ್ತರೆ ಸಾಯಿಲಿ ಅಂತಕ್ಕಂಥ ಭಾವನೆ ಇತ್ತು. ಒಂದು ಸಾರಿ ಅವರು ಅಳುವ ಮುಖವನ್ನ ನೋಡಿದಂತಹ ಮಾತ್ರದಿಂದ ಅಲ್ಲಿ ಇವ್ರಿಗೆ ಯಾವುದೇ ವಿಷಯದಲ್ಲಿದ್ದ ಎಲ್ಲಾ ಭಾವನೆಗಳು ಮಾಯವಾಗಿ ಕರುಣೆಯ ಒಂದು ಮಾತ್ರ ಇರುತ್ತೆ. ಅವರ ಪ್ರಾಯವೇನು ಹೆಚ್ಚಾಗಿದ್ದಂತೆ ಇರಲಿಲ್ಲ. ಅವರ ಮಗಳ ಶಾಂತಿಗಿಂತ 1-2 ವರ್ಷ ಹಿಂದೆಯೋ ಏನೋ ಇಷ್ಟೊಂದು ಚಿಕ್ಕ ಪ್ರಾಯದಲ್ಲಿ ಇಂತಹ ಅವಸ್ಥೆ. ಹೆಸರಾಗಿರ್ತಕ್ಕಂತಹದ್ದು ವೇಶ್ಯೆ ಎಂಬ ಕೀರ್ತಿ ಇರುತ್ತೆ ಅಷ್ಟೇ. ಮಲಗಿದ ಮನುಷ್ಯ ಹೊರಲಾಡ್ತಾ ಇರ್ತಾನೆ. ಅವರು ಕೂಡಿಸಿದ ಔಷಧಿಯ ಪ್ರಭಾವದಿಂದ ಅದನ್ನ ಬದುಕಿಸುವುದು ಅಸಾಧ್ಯ ಆಗಿರುತ್ತೆ. ಅವನಿಗೆ ಸ್ಮೃತಿ ಬರುವ ಸಂಭವ ಇರುತ್ತೆ. ಕಾಲ ದಿಸೆಯಲ್ಲಿ ಕುಳಿತಿದ್ದಂತಹ ರಾಜಮ್ಮ ಎದ್ದು ಬೌರುತ್ತಿದ್ದ ಅವರ ಮುಖವನ್ನ ಒರೆಸಿಕೊಂಡಿರ್ತಾಳೆ. ಆತ ತುಟಿ ಅಲುಗಾಡಿತ್ತು. ಸ್ವಲ್ಪ ನೀರನ್ನ ಕುಡಿಸುವಂತೆ ಹೇಳ್ತಾರೆ. ಅವಳು 1-2 ಚಮಚ ನೀರನ್ನ ಕುಡಿಸ್ತಾಳೆ. ಅವನು ಮೆಲ್ಲಗೆ ರಾಣಿ ಅಂತ ಅನ್ಬಿಟ್ಟು ಹೇಳ್ತಾರೆ. ರಾಜಮ್ಮ ನನ್ನ ಕಡೆಗೊಮ್ಮೆ ಕೃತಜ್ಞತೆಯಿಂದ ನೋಡಿ ಏನು ಅಂತಂದು ಕೇಳ್ತಾರೆ. ಪಾಪ ಅವಳಿಗೆ ಗೊತ್ತಿರಲಿಲ್ಲ. ಹಾರುವ ಮೊದಲು ದೀಪ ಹುರಿಯುವುದೆಂದು. ರಾಣಿ ರಾಣಿ ಎಂದು ಕೂಗುತ್ತಾ ಅವಳ ಕೈಗಳನ್ನ ಹಿಡಿದುಕೊಂಡು ಇಲ್ಲೇ ಇದ್ದೇನೆ ಮನು ಏನು ಅಂತ ಕೇಳಿದಾಗ ರಾಜಮ್ಮ ಕೇಳಿದಾನೆ. ಪುನಃ ಇನ್ನೊಮ್ಮೆ ರಾಣಿ ಎಂದು ಜೋರಾಗಿ ಕಿರಿಸಿದ ಆತ, ಆಯ್ತು ಅದೇ ಅಂತ್ಯ, ಅಂದ್ರೆ ರಾಣಿ ಅಂತ ಕೂಗ್ಬಿಟ್ಟು ಸತ್ತೋಗ್ಬಿಡ್ತಾರೆ ಅಂತಂದ್ ಅನ್ಸುತ್ತೆ. ಬೆಳಗಿನ 10 ಗಂಟೆ ಆಗಿರುತ್ತೆ. ಮರುದಿನ ಅವರು ಮನೆಗೆ ಹೋಗುವಾಗ ಮಕ್ಕಳಿಬ್ಬರು ಸ್ಕೂಲ್ಗೆ ಹೋಗಿದ್ರು. ಪಾರ್ವತಿ ಎಲ್ಲೋಗಿದ್ರಿ ಅಂತ ಕೇಳ್ತಾರೆ. ರಾತ್ರಿನೇ ಹೋದ್ರಿ, ಬೆಳಗಾಯಿತು, ಯಾರಿಗೆ ಕಾಯಿಲೆ ಅಂತಂದು ಮುಂತಾದ ಪ್ರಶ್ನೆಗಳನ್ನ ಕೇಳ್ತಾಳೆ. ಆದ್ರೆ ಆಗ ಅವಳ ಪ್ರಶ್ನೆಗಳ ಪ್ರತ್ಯುತ್ತರವನ್ನು ಕೊಡುವಂತಹ ಸ್ಥಿತಿಯಲ್ಲಿ ಡಾಕ್ಟರ್ ಇರ್ಲಿಲ್ಲ. ಅವರ ಮನಸ್ಸು ಇಂದಿನ ದಿನ ಆ ರೋಗಿ ಕೆದರಿದ ಕೂದಲಿನ ಉದಿದ ಕಣ್ಣುಗಳು, ಬಾಡಿದ ಮುಖ, ರಾಜಮ್ಮ ಅವಳ ಮುಖದ ರೋದನೆ ಎಲ್ಲ ಅವರ ಕಣ್ಣೆದುರಿಗಿರುತ್ತೆ. ನನ್ನಿದಿರು ಪಾರ್ವತಿಯೇ ನಿಂತಿದ್ರು ಕೂಡ ಅವರ ಕಣ್ಣುಗಳು ರಾಜಮ್ಮನ ಬಾಡಿ ಬೆಂಡಾಗಿದ್ದಂತಹ ಮುಖ ಕಾಣಿಸ್ತಾ ಇರುತ್ತೆ. ಅಂದ್ರೆ ಆ ರೀತಿಯಾಗಿರ್ತಕ್ಕಂತಹ ಬೇಸರವನ್ನ ಅವರು ಇರುತ್ತೆ. ಮತ್ತೆ ಇವರು ಮೂಕನಂತೆ ಬೆಪ್ಪಾಗಿ ನಿಂತಿರ್ತಾರೆ. ನೋಡಿದಂತಹ ಪಾರ್ವತಿ ಆಶ್ಚರ್ಯ ಆಗುತ್ತೆ. ಹಿಂದಿನ ದಿನ ಅವರನ್ನು ವಿಪರೀತದ ಕೆಲಸದಿಂದ ಅವರು ಆಗಿರುವುದನ್ನ ಅವಳು ನೋಡಿಕೊಂಡಿರ್ತಾಳೆ. ನೆನ್ನೆ ಇಡೀ ದಿನ ನಿದ್ರೆ ಇಲ್ಲ, ಹೊತ್ತಿಗೆ ಸರಿಯಾಗಿ ಊಟ ಇಲ್ಲ, ಇನ್ನಾದರೂ ಫಲಾಹಾರ ಮಾಡಿ ವಿಶ್ರಾಂತಿ ತಗೊಳ್ಳಿ ಅಂತ ಅಂದ್ಬಿಟ್ಟು ಕಾಫಿ ತಿಂಡಿಯನ್ನ ತಂದ್ಕೊಡ್ತಾಳೆ. ಬಲವಂತವಾಗಿ ಪಡಿಸುತ್ತಾಳೆ. ನನಗೆ ಈಗೇನು ಬೇಡ ಪಾರ್ವತಿ, ಸ್ವಲ್ಪ ಮಲಗಿ ನಿದ್ರೆ ಮಾಡಿದರೆ ಎಲ್ಲ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಬಟ್ಟೆಯನ್ನ ಸಹ ಬದಲಾಯಿಸದೆ ಹಾಗೆ ಮಲ್ಕೊಂಡ್ಬಿಡ್ತಾರೆ. ನಂತರ ಇವರು ನಿದ್ರೆ ಮಾಡಿ
ಮಾಡಲೆನಿಸುವಷ್ಟರಲ್ಲಿ ಪಾರ್ವತಿ ಹೊರಗೆ ಹೊರಟಿರ್ತಾಳೆ. ಇಲ್ಲಿ ಬಂದು ಕುತ್ಕೋ ಪಾರ್ವತಿ ಅಂತ ಅನ್ಬಿಟ್ಟು ಅಂತಾರೆ. ಪಾರ್ವತಿ ಅವರ ಹತ್ತಿರ ಬಂದು ಕುಳ್ತಾಳೆ. ಇವತ್ತು ನಿಮ್ಗೆ ಏನಾಗಿದೆ ಅಂತಂದು ಕೇಳ್ತಿತ್ತು ಪಾರ್ವತಿ. ಆ ಇವರು ಅವಳಿಗೆ ಹಿಂದಿನ ದಿನ ರಾತ್ರಿ ರಾಜಮ್ಮನ ಮನೆಯಲ್ಲಿ ನಡೆದಿದ್ದನ್ನೆಲ್ಲ ಹೇಳ್ತಾರೆ. ಅವರ ಮಾತುಗಳನ್ನ ಕೇಳಿ ಪಾರ್ವತಿ ಸತ್ತವರು ಯಾರು ಅಂತ ಅನ್ಬಿಟ್ಟು ರಾಜಮ್ಮನಿಗೆ ಏನಾಗ್ಬೇಕು ಅಂತ ಹೇಳಿದ್ದಾರೆ. ಅಷ್ಟರವರೆಗೂ ಅವ್ರಿಗೂ ಗೊತ್ತಿಲ್ಲ ವಿಷಯ. ಸತ್ತವರು ಯಾರು, ರಾಜಮ್ಮನಿಗೆ ಅಷ್ಟೊಂದು ವ್ಯಸೆ ಉಂಟು ಮಾಡಲು ಅವರಿಗೂ ಅವಳಿಗೂ ಇರ್ತಕ್ಕಂಥ ಸಂಬಂಧ ಏನು ಅಂತ ಅನ್ಬಿಟ್ಟು ಇವ್ರಿಗೂ ಕೂಡ ಪ್ರಶ್ನೆಯನ್ನ ಬರುತ್ತೆ. ಪಾರ್ವತಿಗೆ ರಾಜಮ್ಮನ ಮೇಲೆ ಬಹಳ ಸಂದೇಹವಿರುತ್ತೆ. ಎಲ್ಲಾದರೂ ರಾಜಮ್ಮ ಅವನನ್ನ ವಿಷ ಹಾಕಿ ಕೊಂದಿರಬಹುದೇ ಅಂತನ್ಬಿಟ್ಟು ಒಂದೇ ಒಂದು ದಿನದ ಹಿಂದೆ ಪಾರ್ವತಿಯಂತೆಯೇ ನನಗೂ ಸಂದೇಹ ಉಂಟಾಗುತ್ತದೆ ಅಂತನ್ಬಿಟ್ಟು ಇವ್ರು ಅನ್ಕೊಂತಾರೆ. ನಂತರ ರಾಜಮ್ಮ ನನ್ನದೊಂದು ಸಾರಿ ನೋಡಿದ ಮೇಲೆ ಅವರ ಆ ತಹರದ ಭಾವನೆಗಳೆಲ್ಲ ಬದಲಾಗಿ ಹೋಗಿರುತ್ತೆ. ಅದರಿಂದ ಅವಳ ವಿಷಯ ಸಾರಿ ಒಂದು ನಿಮಿಷ, ಅವರ ರಾಜಮ್ಮ ನೊಂದಿದ್ದು ಅವ್ರ ಭಾವನೆಗಳೆಲ್ಲ ಬದಲಾಗ್ಬಿಟ್ಟಿರುತ್ತೆ. ಇವರ ಪಾರ್ವತಿಯ ಸಂಶಯದ ಮಾತುಗಳನ್ನ ಕೇಳಿ ಈ ಡಾಕ್ಟರ್ಗೆ ಕೋಪ ಬರುತ್ತೆ. ಸುಮ್ನೀರ್ ಪಾರ್ವತಿ ಅಂತ ಅನ್ಬಿಟ್ಟು ಅಂತಾರೆ. ಅವರ ಸ್ವರ ಬಹಳಷ್ಟು ಕಠೋರವಾಗಿರುತ್ತೆ. ಸಿಟ್ಟಿನಿಂದ ಪಾರ್ವತಿಯ ಕಣ್ಣುಗಳಲ್ಲಿ ನೀರ್ ಬರುತ್ತೆ. ಪಾರ್ವತಿಯ ಮುಖವನ್ನ ನೋಡಿದಂತ ಇವ್ರಿಗೆ ನಾಚಿಕೆ ಕೂಡ ಆಗುತ್ತೆ. ಆಕೆಯನ್ನ ಸಮಾಧಾನ ಪಡಿಸುತ್ತಾ ರಾಜಮ್ಮ ವಿಷ ಹಾಕಿಕೊಳ್ಳುವಂತ ರಾಕ್ಷಸಿ ಅಂತ ತೋರೋದಿಲ್ಲ ಪಾರ್ವತಿ. ಮತ್ತೆ ನನ್ನ ಶಾಂತಿಗಿಂತ ಎಲ್ಲಾದ್ರೂ 1-2 ವರ್ಷಕ್ಕೆ ದೊಡ್ಡವಳಾಗಿರ್ಬೇಕು ಅಷ್ಟೇ ಪಾಪ. ಅವಳನ್ನ ನೋಡಿದಾಗ ಬಹಳ ಮರುಕವಾಗುತ್ತದೆ. ಜನರಿಗೇನು ಸುಮ್ನೆ ಏನಾದ್ರೂ ಹೇಳುತ್ತಿರ್ತಾರೆ ಅಂತನ್ಬಿಟ್ಟು ಹೇಳ್ತಾರೆ. ಆದ್ರೆ ಪಾರ್ವತಿಗೆ ರಾಜಮ್ಮನ ಮೇಲಿನ ಸಂದೇಹ ಪೂರ್ಣವಾಗಿ ದೂರವಾದಂತೆ ಇವ್ರಿಗೆ ತೋರ್ಲಿಲ್ಲ. ಸತ್ತವನು ಹಣಗಾರನಾಗಿರಬಹುದು, ಅವನ ಹಣಕ್ಕೆ ಅವಳು ಕೊಂದಿರಬಹುದು. ಈಗ ವ್ಯವಸಾಯನ ನಟಿಸಿ ಪಾರಾಗಲು ಯತ್ನಿಸುತ್ತಿದ್ದಾಳೆ ಅಂತಂದು ಪಾರ್ವತಿ ಊಹೆಯನ್ನ ಮಾಡ್ಕೊಂತಾರೆ. ನಂತರ ಆ ದಿನ ಅವರು ಡಾಕ್ಟರ್ ಏನ್ ಮಾಡ್ತಾರೆ ಅಂದ್ರೆ ಆಸ್ಪತ್ರೆಗೆ ಹೋಗ್ಲಿಲ್ಲ. ನಂತರ ವಿಶ್ರಾಂತಿಯನ್ನ ತೆಗೆದುಕೊಳ್ಳಿಕ್ಕೆ ಅದೊಂದು ನೆವವನ್ನ ಮಾಡ್ಕೊಂಡು ಹಾಸಿಗೆ ಮೇಲೆ ನರಳಾಡ್ತಾ ಇರ್ತಾರೆ. ನಿದ್ರೆ ಮಾತ್ರ ಎಷ್ಟೋ ಪ್ರಯತ್ನ ಪಟ್ಟರು ಕೂಡ ಅವ್ರಿಗೆ ಬರೋದಿಲ್ಲ. ಕೊನೆಗೆ ಸಾಯಂಕಾಲ ಸ್ವಲ್ಪ ಹೊರಗೆ ಹೋಗಿ ತಿರುಗಾಡ್ಕೊಂಡ್ ಬರೋಣ ಅಂತ ಅನ್ಬಿಟ್ಟು ಅವ್ರು ಅನ್ಕೊಂತಾರೆ. ನಂತರ ಅನ್ಕೊಂಡು ಹೊರಡ್ತಾರೆ. ನಂತರ ಅವ್ರಿಗೆ ಗೊತ್ತಾಗ್ದಂತಾನೆ ಕಾಳುಗಳು ಅವರನ್ನ ರಾಜಮ್ಮನ ಮನೆ ಕಡೆ ಎಳ್ಕೊಂಡು ಹೋಗುತ್ತೆ. ಬಾಗಿಲು ತೆರೆದೇ ಇರುತ್ತೆ, ಒಳಗೆ ಹೋಗ್ತಾರೆ. ಹಿಂದಿನ ದಿನ ರೋಗಿ ಮಲಗಿದ್ದಂತಹ ಮಂಚದ ಹತ್ತಿರ ನೆಲದ ಮೇಲೆ ಕುಳಿತುಕೊಂಡು ನೆತ್ತ ದೃಷ್ಟಿಯಿಂದ ಬಾಗಿಲ ಕಡೆ ನೋಡ್ತಾ ಇರ್ತಾರೆ ರಾಜಮ್ಮ. ಬಾಗಿಲಿನಿಂದ ಅವರು ಹೋಗಿದ ತಕ್ಷಣನೇ ಅವರನ್ನ ನೋಡಿದಂತಹವರು ಗೊತ್ತಾಗಲ್ಲ. ನಂತರ ಇವ್ರಿಗೆ ಅವರ ಸ್ಥಿತಿಯನ್ನ ನೋಡಿ ಬಹಳ ಬೇಜಾರಾಗುತ್ತೆ, ಕಳಕಳವಾಗುತ್ತೆ. ಏನಾದ ದಾಹನವಾಗಿರುತ್ತೆ ಅಂದ್ರೆ ಇದ್ ಮಾಡಿರ್ತಾರೆ, ಮಣ್ಣು ಮಾಡಿರ್ತಾರೆ. ಈಗ ಅವಳೊಬ್ಳೆ ಆ ಮನೆಯಲ್ಲಿ ಇರ್ತಾಳೆ. ನಂತರ ವೇಶ್ಯೆಯ ಜೊತೆಗೆ ಹೋಗುವವರು ಯಾರು ಪಾರ್ವತಿಯನ್ನಾದರೂ ಜೊತೆಯಲ್ಲಿ ಕರೆತರಬೇಕಿತ್ತು ಅಂತ ಅನ್ಬಿಟ್ಟು ಅನ್ನಿಸ್ತದೆ. ಹಿಂದಿನ ದಿನ ಯಾರಾದ್ರೂ ನನ್ನೊಡನೆ ರಾಜಮ್ಮನಿಗೆ ನನ್ನ ಹೆಂಡತಿಯನ್ನ ಕರ್ಕೊಂಡು ಹೋಗಿ ಎಂದಿದ್ರೆ ನಾನು ಅವನೊಡನೆ ಖಂಡಿತವಾಗಿಯೂ ಜಗಳವಾಡಿ ಬಿಡುತ್ತಿದ್ದೆ. ರಾಜಮ್ಮನ ನೋಡಿದ ಮೇಲೆ ಆ ತರದ ಭಾವನೆಗಳು ಯಾಕೆ ಮಾಯವಾಗಿ ಹೋಗಿರುತ್ತೆ. ಇಂದಿನ ದಿನ ಆ ರಾಜಮ್ಮನ ವಿಷಯವಾಗಿ ನೋಡಿದಂತವರೆಲ್ಲ ಯೋಚಿಸತೊಡಗುತ್ತಾರೆ. ನನ್ನ ಮೇಲೆ ಅಂದ್ರೆ ಅವರ ಮೇಲೆ ಅವನಿಗೆ ಧಿಕ್ಕಾರ ಉಂಟಾಗುತ್ತಿತ್ತು ಅಂತ ಅವರಿಗೆ ಇವರು ಓದೋದು ತಿಳಿಯಲಿಲ್ಲ. ರಾಜಮ್ಮ ಅಂತಂದು ಕೂಗ್ತಾರೆ. ಬೇರೆ ಯಾವುದನ್ನೋ ನೋಡುತ್ತಿದ್ದಂತಹ ಅದಕ್ಕೆ ಪರಕ್ಕನೆ ತಿರುಗಿ ಇವರ ಮಾತನ್ನ ಕೇಳಿ ತಿರುಗ್ತಾಳೆ. ಮೊದಲು ಯಾರು ಅಂತನ್ಬಿಟ್ಟು ಆಕೆ ಗೊತ್ತಾಗಲ್ಲ. ಅವಳು ಎಷ್ಟೋ ಸಮಾಧಾನ ಪಡಿಸಲು ಯತ್ನಿಸ್ತಾರೆ. ಅವಳು ಅಳುತ್ತಿರುವಾದರೂ ಅವರ ಮಾತುಗಳಿಂದ ಅವಳಿಗೆ ಸಮಾಧಾನವಾದಂತೆ ತೋರೋದಿಲ್ಲ. ಕತ್ತಲಾಗುತ್ತಾ ಬಂದಿರುತ್ತೆ. ಅವಳೊಬ್ಳೆ ಆ ಮನೆಯಲ್ಲಿ. ಆದ್ರೆ ನಾನೇನು ಮಾಡುವಂತಿರ್ಲಿಲ್ಲ, ಅಂದ್ರೆ ಇವ್ರೇನು ಮಾಡುವಂತಿರ್ಲಿಲ್ಲ. ಕೊನೆಗೆ ಯಾರನ್ನಾದ್ರೂ ಜೊತೆಗೆ ಕಳಿಸ್ತೇನೆ ಅಂತ ಅನ್ಬಿಟ್ಟು ಹೊರಡ್ತಾರೆ. ಬಾಯಲ್ಲಿ ಹೇಳುವಷ್ಟು ಸುಲಭವಾಗಿರ್ಲಿಲ್ಲ ರಾಜಮ್ಮನ ಮನೆಗೆ ಜನರು ಕಳುಹಿಸುವುದು. ಅಂತೂ ಕೊನೆಗೆ ಅವ್ರ ಮನೆ ಕೆಲಸದವರನ್ನ ರಾತ್ರಿ ಮಟ್ಟಿಗೆ ಅಲ್ಲಿಗೆ ಹೋಗಲು ಒಪ್ಪಿಸ್ತಾರೆ. ನಂತರ ಪಾರ್ವತಿ ಅವರನ್ನ ಕಳಿಸ್ಲಿಕ್ಕೆ ಒಪ್ಪೋದಿಲ್ಲ. 2 ದಿನಗಳಿಂದ ನಿದ್ರೆ
ಆಗೋದಿಲ್ಲ. ಆ ದಿನ ಅವರು ನಿದ್ರೆ ಚೆನ್ನಾಗಿ ಬಂದು ಹೋಗಿರುತ್ತೆ. ಆಗ ಪಾರ್ವತಿ ಎಚ್ಚರಗೊಳಿಸ್ಲಿಲ್ಲ. ಅದರಿಂದ ಆ ದಿನ ಅವರು ಹೇಳುವಾಗ 8 ಗಂಟೆ ಆಗ್ಬಿಟ್ಟಿರುತ್ತೆ. ಆಸ್ಪತ್ರೆಗೆ ಹೋಗಲು ಆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಅವಸರದಿಂದ ಹೊರಡ್ತಾರೆ ಅವರು. ಆ ಗೇಟ್ ಅನ್ನ ದಾಟುವಷ್ಟರಲ್ಲಿ ರಾಜಮ್ಮನ ಮನೆಗೆ ಹೋಗಿದ್ದಂತಹ ಅವ್ರ ಮನೆ ಕೆಲ್ಸದವಳು ವಾಪಸ್ ಬರ್ತಾಳೆ. ಅವಸರದಲ್ಲಿ ರಾಜಮ್ಮನ ಸುದ್ದಿ ಮರೆತು ಹೋಗಿತ್ತು ಅಂತ ಅಂದ್ಬಿಟ್ಟು ಅವ್ರಿಗೆ ಅನ್ಸುತ್ತೆ. ಅವಳು ನೋಡಿದ ರಾಜಮ್ಮ ಹೇಗಿದ್ದಾಳೆ ಅಂತ ವಿಚಾರಿಸ್ತಾರೆ. ಆ ಅವರು ಈ ಡಾಕ್ಟರ್ ಬರ್ಬೇಕಾದ್ರೆ ಇನ್ನೂ ಎದ್ದಿರ್ಲಿಲ್ಲ, ನಿದ್ರೆ ಮಾಡುತ್ತಿದ್ದಾಳ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನಂತರ ಕೆಲ್ಸಕ್ಕೆ ಹೊರಟು ಹೋಗ್ತಾಳೆ ಕೆಲಸಗಾರೆ ಕೂಡ. ನಂತರ ಆ ದಿನ ಇವ್ರಿಗೂ ಸ್ವಲ್ಪ ಹೆಚ್ಚು ಕೆಲಸ ಇರುತ್ತೆ. ಅದೇ ಮನೆಗೆ ಊಟ ಬರುವಾಗ 3 ಗಂಟೆ ಆಗಿರುತ್ತೆ. ಊಟ ಆದ ಮೇಲೆ ಇವರು ಡಾಕ್ಟರ್ ಪಾರ್ವತಿ ಮಾತನಾಡ್ತಾ ಕುಳಿತಿರುವಾಗ ಮಧ್ಯಾಹ್ನದ ಟೈಮ್ ಆಗಿರುತ್ತೆ. ಒಂದು ಕಾಗದವನ್ನ ಪಾರ್ವತಿ ಕೊಡ್ತಾರೆ. ಕಾಗದವನ್ನ ಬಿಡಿಸಿ ಅಕ್ಷರಗಳು ಇವ್ರಿಗೆ ಪರಿಚಯವಾಗೋದಿಲ್ಲ. ಯಾರ ಕಾಗದವಿರಬಹುದು ಅಂತ ಕುತೂಹಲದಿಂದ ನೋಡ್ತಾರೆ ರಾಜಮ್ಮ. ಅವರು ತುಂಬಾ ಆಶ್ಚರ್ಯವಾಗಿತ್ತೆ ಅವ್ರಿಗೆ. ರಾಜಮ್ಮ ಇವ್ರಿಗೆ ಬರೆಯುವಂತಹ ವಿಷಯವೇನು ಅಂತ ಅಂದ್ಬಿಟ್ಟು ಅವರು ಓದ್ಲಿಕ್ಕೆ ಪ್ರಾರಂಭ ಮಾಡಿಸ್ತಾರೆ. ನಂತರ ಅಲ್ಲಿ ಏನಂತ ಬರ್ದಿರುತ್ತೆ ಅಂದ್ರೆ, ಡಾಕ್ಟ್ರೆ, ನನ್ನಂತವಳ ಮೇಲೆ ಜನರಿಗೆ ಕರುಣೆ ಇರುವುದು ಅಪರೂಪ. ನನ್ನಂತವರಿಗೆ ಕಷ್ಟ ಬಂದಾಗ ಸಹಾಯ ಮಾಡುವುದು ಸಹ ಮನುಷ್ಯ ಧರ್ಮಕ್ಕೆ ವಿರೋಧವೆಂಬುದು ಭಾವಿಸುವವರೇ ಹೆಚ್ಚು ಅಂತ ಅಂದ್ಬಿಟ್ಟು ಅವ್ರ ಬರ್ದಿರ್ತಾರೆ. ಇಷ್ಟು ದಿನ ಈಗ 4 ವರ್ಷ ನಾನು ಯಾರಿಂದಲೂ ಸಹಾಯವನ್ನಾಗಲಿ ಏನನ್ನು ಅಪೇಕ್ಷೆ ಪಟ್ಟವಳಲ್ಲ. ಮೊನ್ನೆ ಮನುವಿಗೆ ಒಂದು ಸಾರಿ ಜ್ವರ ಜೋರಾಯ್ತು. ಸುಬ್ಬು ವಿನಃ ನನ್ನ ಮನೆ ಕಡೆ ಮತ್ತಾರು ಸೂಲಿ ಬರ್ಲಿಲ್ಲ. ಅವನನ್ನೇ ಕಳಿಸ್ದೆ. ಡಾಕ್ಟರ್ನ ಕರ್ತ್ಕೊಂಡ್ ಬರೋದಕ್ಕೆ ತಾವು ಮನೆಯಲ್ಲಿರ್ಲಿಲ್ಲ, ಬೇರೆ ಡಾಕ್ಟರ್ ಮನೆಗೆ ಕಳಿಸಿದ್ರಿ. ಅವರು ನಿರ್ದಾಕ್ಷಿಣ್ಯವಾಗಿ ಬರೋದಿಲ್ಲ ಅಂತ ಅಂದ್ಬಿಟ್ಟು ಹೇಳಿ ಕಳಿಸ್ಬಿಟ್ಟಿದ್ರು. ಪುನಃ ನಿಮಗೆ ಹೇಳಿ ಕಳಿಸ್ದೆ, ನೀವು ಬೆಳಿಗ್ಗೆ ಬರುವನೆಂದು ಬಿಟ್ರಿ. ಈ ಮಧ್ಯೆ ಮನುವಿನ ನಿಮಿಷಕ್ಕೆ ಜೋರಾಗ್ತಿತ್ತು. ಕಾಲ್ಕೆ ಬಿದ್ದರೂ ಕರ್ಕೊಂಡ್ ಬಾ ಅಂತ ಅಂದ್ಬಿಟ್ಟು ತಿರ್ಗಾ ಸುಬ್ಬುವನ್ನ ಕಳಿಸ್ದೆ. ನಿಮಗೇನೋ ದಯೆ ಬಂತು, ನೀವು ಬಂದಿರಿ. ಆದ್ರೆ ಮನುಷ್ಯನನ್ನ ಇಟ್ಟುಕೊಳ್ಳುವ ಭಾಗ್ಯ ನನಗಿರ್ಲಿಲ್ಲ, ಅವನು ಹೊರಟು ಹೋದ ಅಂತ ಅಂದ್ಬಿಟ್ಟು ಬರ್ದಿರುತ್ತೆ. ಇವ್ರಿಗೆ ಅನ್ಸುತ್ತೆ, ನಾನ್ ಯಾರು, ಮನು ಯಾರು, ನಮಗೆ ಸಂಬಂಧ ಏನು ಅಂತ ಅಂದ್ಬಿಟ್ಟು ಮುಂತಾಗಿ ಯೋಚಿಸಬಹುದು. ನನ್ನ ವಿಷಯ ಜನರಾಡಿಕೊಳ್ಳುವ ಮಾತುಗಳನ್ನ ನೀವು ಕೇಳಿರ್ತೀರಾ. ಹೌದು, ನನ್ನ ತಾಯಿ ಒಬ್ಬ ಸೂಳೆ ಆಗಿದ್ದಾಳೆ. ನಾನು ಅದೇ ವೃತ್ತಿಗೆ ತಯಾರಿ ಮಾಡಿಕೊಳ್ತಿದ್ದೆ. ಆದ್ರೆ ನನ್ನ ತಾಯಿ ನನ್ನಿಂದ ತುಂಬಾ ಹಣ ಸಂಪಾದಿಸಲು ಬಯಸ್ತಿದ್ಲು. ಅವಳ ಬಯಕೆಯೂ ನಿರಂತರವಾಗಿರ್ತಿತ್ತು. ಯಾಕಂದ್ರೆ ನನಗೆ ಗಣ್ಯಮಾನ್ಯ ವ್ಯಕ್ತಿಗಳು ನನ್ನ ಮೆಚ್ಚಿ ಮನಸೋತಿದ್ರು. ಆದ್ರೆ ಮನುವಿಂದಾಗಿ ನನ್ನ ತಾಯಿ ಆಸೆ ನಿರಾಸೆಯಾಗಬೇಕಾಯ್ತು. ಮನು ಅವನ ಹೆಸರು ಭಾಗ್ಯವಂತರ ಒಬ್ಬ ಮಗ. ಚಿಕ್ಕನಿನಿಂದಲೇ ತಂದೆ ತಾಯಿಯನ್ನ ಕಳ್ಕೊಂಡಿದ್ರಿಂದ ಹೇಳುವವರು ಕೇಳುವವರು ಯಾರು ಇರ್ಲಿಲ್ಲ ಅವನಿಗೆ. ಒಂದು ದಿನ ನನ್ನ ತಾಯಿ ಹಳೆ ಸ್ನೇಹಿತನೊಬ್ಬನು ಅವನಿಗೆ ನಮ್ಮ ಮನೆಗೆ ಕರ್ಕೊಂಡ್ ಬರ್ತಾರೆ. ಅಂದಿನಿಂದ ಯಾವಾಗ್ಲೂ ಮನು ನಮ್ಮ ಮನೆಗೆ ಬರ್ತೊಡಗ್ದ. ನನಗಾಗಿ ಅಂದ್ರೆ ವೈಶ್ಯ ಮಾಡ್ತಕ್ಕಂಥವ್ರಿಗಾಗಿ ಒಂದು ಹೃದಯವಿರಬಹುದು ಅಂತ ಅಂದ್ಬಿಟ್ಟು ನನ್ನ ತಾಯಿ ಹೇಳಿಕೊಟ್ಟಿದ್ದರನ್ನ ಮನು ನನ್ನನ್ನ ಪ್ರೀತಿಸ್ತಾನೆ. ಆತ ನನ್ನನ್ನ ಪ್ರೀತಿಸ್ತಿದ್ದ. ಮನುವಿನ ಮತ್ತು ನನ್ನ ವ್ಯವಹಾರ ನನ್ನ ತಾಯಿಗೆ ಸರಿ ಹೋಗ್ತಿರ್ಲಿಲ್ಲ. ಈ ಮಧ್ಯೆ ಮನುವಿನ ಹಣಕಾಸನ್ನೆಲ್ಲ ನಮ್ಮ ಪೆಟ್ಟಿಗೆಗೆ ಸೇರಿ ಹೋಗ್ತಿರುತ್ತೆ. ಆದ್ರಿಂದ ಮುಂದೆ ಅವನಿಂದ ನನ್ನ ತಾಯಿಗೆ ಪ್ರಯೋಜನವಾಗುವಂತಿರ್ಲಿಲ್ಲ. ಅಕಸ್ಮಾತ್ ಆಗಿ ಮನು ನಮ್ಮ ಮನೆಗೆ ಬರುವುದನ್ನ ನಿಂತು ಹೋಯಿತು. ಯಾಕಂದ್ರೆ ನಾನು ನನ್ನ ತಾಯಿಯನ್ನ ವಿಚಾರಿಸಿದಾಗ ಅವನು ಮದುವೆ ಆಗಿರುವುದೆಂದು ಹೇಳಿದರು. ಮನುವಿಗೆ ಮದುವೆಯ ಮಾತು ಕೇಳಿ ನನಗೆ ಬಹಳ ದುಃಖ ಆಗುತ್ತೆ. 1-2 ತಿಂಗಳು ಪ್ರಾಣಾಂತಿಕ ಕಾಯಿಲೆಯಿಂದ ನಲಗಿ ಹೋದೆ. ಆಗಲೇ ನಾನು ಏಕೆ ಸಾಯಲಿಲ್ಲವೋ ಅಂತನ್ಬಿಟ್ಟು ನನಗೆ ಜ್ವರ ಬಿಟ್ಟಾಗ ನಮ್ಮನೆ ಕೆಲಸದವಳ ಮೂಲಕ ಮನು ಮದುವೆ ಆಗಲಿಲ್ಲ ಅಂತನ್ಬಿಟ್ಟು ನಾನು ಸತ್ತು ಹೋದನೆಂದು ನಮ್ಮ ತಾಯಿ ಹುಟ್ಟಿದ ವರ್ತಮಾನದಿಂದ ಅವನು ಬೇರೆ ಹುಚ್ಚನಾಗಿರುವನೆಂದು ಈಕೆಗೆ ತಿಳಿಯುತ್ತೆ. ಅದೇ ದಿನ ರಾತ್ರಿ ನಾನು ಮನೆ ಬಿಟ್ಟು ಹೊರಟು ಬಿಟ್ಟೆ. ಮನುವಿನ ಮನೆಗೆ ಹೋದೆ. ಅವನು ಹುಚ್ಚನಾಗಿ ಹೋಗಿದ್ದ. ಹುಚ್ಚನಲ್ಲಿ ಕಣ್ಣಿಗೇನೋ ಹಾಕಿಕೊಂಡಿದ್ರಿಂದ 2 ಕಣ್ಣುಗಳು ದೃಷ್ಟಿಹೀನವಾಗಿರುತ್ತೆ. ನಮಗೆ ಕೊಟ್ಟು ಉಳಿದಿದ್ದ ಹಣ ಖರ್ಚಾಗಿ ಹೋಗಿರುತ್ತೆ. ಆದ್ರೆ ನನ್ನ ಹತ್ತಿರ ಮನು ಉತ್ತಮ ಸ್ಥಿತಿಯಲ್ಲಿದ್ದಾಗ ಕೊಟ್ಟ ಕೆಲವು ಒಡವೆಗಳಿರುತ್ತೆ. ಅವುಗಳನ್ನೆಲ್ಲ ಮಾರಿ
ಮನುವಿನ ಚಿಕಿತ್ಸೆ ಮಾಡಿಸಿದೆ. ಚಿಕಿತ್ಸೆಯಿಂದ ಅವನ ಹುಚ್ಚು ಸಂಪೂರ್ಣ ವಾಸಿಯಾಗದಿದ್ದರೂ ಕೆಲವು ವೇಳೆ ಅವನು ಆ ಆ, ಸರಿಯಾಗುತ್ತಿದ್ದ. ಆದರೆ ಅದರಿಂದ ಆಗಾಗ ಜ್ವರ ಬರುತ್ತಿತ್ತು. ಅಂತೂ ಮೊದಲಿನ ಮನುವನ್ನು ನನ್ನ ತಾಯಿ ಕೊಂದು ಹಾಕಿ ಬಿಟ್ಟಿದ್ದಳು. ಮನುವಿನ ಆ ಸ್ಥಿತಿ ನನ್ನೊಡನೆ ಹೆಚ್ಚು ಕಾಲ ನಿಲ್ಲಲಾರನೆಂದು ನನ್ನ ತಾಯಿ ಯೋಚಿಸುತ್ತಿದ್ದಳು. ಆದರೆ ಅವಳು ಕರೆಯುವಾಗ ಅವಳೊಡನೆ ಹೋಗದಿದ್ದುದರಿಂದ ಅವಳಿಗೆ ತುಂಬಾ ಸಿಟ್ಟು ಬಂತು. ಅದರ ಮೇಲೆ ನಾನಲ್ಲಿರುವುದು ಕಷ್ಟ ಆಗುತ್ತೆ. ಕೊನೆಗೆ ನಾನು ಮನುವು ಊರು ಬಿಟ್ಟು ಇಲ್ಲಿಗೆ ಬಂದುಬಿಟ್ಟು ದಿನಗಳು ಕಳೆದಂತೆ ಮನುವಿನ ಬುದ್ಧಿ ಸಂಪೂರ್ಣವಾಗಿ ಲೋಪ ಆಗುತ್ತಾ ಹೋಯ್ತು. ಏನು ಮಾಡಿದ್ರು ಅವನಿಗೆ ವಾಸಿ ಆಗ್ಲಿಲ್ಲ. ಕೇವಲ ರಾಣಿ ಅಂತ ಅಂದ್ಬಿಟ್ಟು ನಾನು ಕೂಗುವುದಲ್ಲದೆ ಹೆಚ್ಚಿನ ಮಾತುಗಳನ್ನೇ ಆತ ಆಡ್ತಿರ್ಲಿಲ್ಲ. ಆದ್ರೆ ಅವನಿಗೆ ನನ್ನ ಹತ್ತಿರ ಇರೋದು ತಿಳಿತಿತ್ತು. ನಾನಲ್ಲದಿದ್ದರೂ ಸ್ವಲ್ಪ ಹತ್ತಿತ್ತ ಹೋದರೆ ರಾಣಿ ಅಂತಿರ್ತಾನೆ. 3 ವರ್ಷಗಳಿಂದ ನಾವಿಬ್ರು ಈ ಮನೆಯಲ್ಲಿ ಇರ್ತೇವೆ. ಈಗ ಅವನಿಲ್ಲ, ಮತ್ತೆ ನನಗಿಲ್ಲೇನು ಕೆಲ್ಸ ಅಂತ ಅಂದ್ಬಿಟ್ಟು ಪ್ರಶ್ನೆನ ಮಾಡ್ತಾರೆ. ಡಾಕ್ಟ್ರೇ, ನಾನು ನಿಮಗಿದ್ದೆಲ್ಲ ಬರೆಯುತ್ತಿರುವುದೇಕೆ ಅಂತ ಅಂದ್ಬಿಟ್ಟು, ಇಷ್ಟು ವರ್ಷಗಳಲ್ಲಿ ನಮ್ಮಿಬ್ಬರ ವಿಷಯದಲ್ಲಿ ಮನು ಶೋಚಿತವಾದಂತಹ ಕರುಣೆಯಿಂದ ವರ್ತಿಸಿದವರು ನೀವು ಮತ್ತು ಸುಬ್ಬು ಇಬ್ಬರೇ. ಆದ್ರಿಂದ ನಿಮಗೆ ಹೇಳಿ ಹೋಗುವ ಸಲುವಾಗಿ ಇದನ್ನ ಬರೆಯಬೇಕಾಗತ್ತೆ. ನೀವು ಮನುವಿನ ಕೊನೆ ಕಾಲದಲ್ಲಿ ಮಾಡಿದ ಸಹಾಯ ಎಂದೂ ಮರೆಯಕ್ಕಾಗಲ್ಲ ನಾನು. ನನ್ನಂತ ದರಿದ್ರ ಪ್ರಾಣಿ ನಿಮಗೆ ಯಾವ ಪ್ರತಿಫಲ ಕೊಡಬಹುದು ಬಲ್ಲಲು. ದೇವರೇ ನಿಮ್ಗೆ ಒಳ್ಳೇದನ್ನ ಮಾಡ್ಬೇಕು ಅಂತ ಅನ್ಬಿಟ್ಟು ಹೇಳಿ ಇಂತಿ ನಿಮ್ಮ ರಾಜಮ್ಮ ಅಂತ ಬರೆದಿರ್ತಾರೆ. ಅದನ್ನ ಓದಿದಂತಹ ಪಾರ್ವತಿ ಕೈಗೆ ಕೊಡ್ತಾರೆ ಇವರು ಡಾಕ್ಟ್ರು. ಅವಳು ಕೂಡ ಓದ್ತಾಳೆ. ಕಣ್ಣೆರಡುಗಳಲ್ಲಿ ನೀರು ತುಂಬಿರುತ್ತೆ. ನಾನೆಂತಹ ಪಾಪಿ ಅನ್ಕೊಂಡ್ಬಿಟ್ಟು ಪಾರ್ವತಿ ಅನ್ಕೊಂತಾಳೆ. ನನ್ನ ಮನಸ್ಸು ಏನೋ ಒಂದು ತರವಾಗಿ ಪಾರ್ವತಿ ಮಾತನ್ನೇ ಹೇಳುವಂತೆ ನಾನೆಂತಹ ಪಾಪಿ ಅಂತ ಅಂದ್ಬಿಟ್ಟು ಅನ್ನುತ್ತೆ. ಆ ದಿನ ಸಾಯಂಕಾಲ ತಿರುಗಾಡಲು ಹೊರಡುವಾಗ ಪಾರ್ವತಿ ಅವರು ಬರುತ್ತೇನೆ ಅಂತ ಅಂದ್ಬಿಟ್ಟು ಅಂತಾರೆ. ಇಬ್ಬರು ರಾಜಮ್ಮನ ಮನೆಗೆ ಹೋಗ್ತಾರೆ. ಆದ್ರೆ ಅವ್ರು ಹೋಗುವ ಮೊದಲೇ ಅವಳು ಹೊರಟು ಹೋಗಿದ್ಲು. ಎಲ್ಲಿಯೋ ಯಾರಿಗೆ ಗೊತ್ತು ಅಂತ ಅಂದ್ಬಿಟ್ಟು ಹೇಳ್ತಾ ಈ ಒಂದು ಪಾಠವನ್ನ ಮುಗಿಸಿದ್ದಾರೆ. ಇನ್ನು ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ನಮ್ಮ ಯೂಟ್ಯೂಬ್ ಚಾನಲ್ ನ ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ. ಧನ್ಯವಾದಗಳು.